ಹೆತ್ತ ತಂದೆ ತಾಯಿಗೆ ಮಕ್ಕಳು ದೇವಸ್ಥಾನ ಕಟ್ಟಿಸೋದು, ಪ್ರತಿಮೆ ಮಾಡಿಸೋದು, ಪೂಜೆ ಇಟ್ಟು ಫೋಟೋ ಇಟ್ಟು ಪೂಜೆ ಮಾಡಿಸುವಂತಹದ್ದು ಕಾಮನ್. ಆದರೆ ಅಗಲಿರುವಂತಹ ಮಗನಿಗೇನೆ ತಂದೆ ತಾಯಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರತಿನಿತ್ಯವೂ ಆ ಪ್ರತಿಮೆಯನ್ನು ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಎಲ್ಲಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಹೃದಯಾಘಾತದಿಂದ ಹೆತ್ತವರ ಎದುರೇ ಮಗನ ಸಾವು. ಮಗನ ನೆನಪಲ್ಲಿ ಪ್ರತಿಮೆ ನಿರ್ಮಾಣ ಮಾಡಿದ ತಂದೆ ತಾಯಿ. ಮಗನ ಸ್ಮರಣಾರ್ಥವಾಗಿ ದಂಪತಿಯ ಸಮಾಜಮುಖಿ ಕಾಯಕ. ಈ ಯುವಕನ ಹೆಸರು ದರ್ಶನ್ ಅಂತ. ಇನ್ನು 36 ವರ್ಷ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ರಾಯಮಾಕಲಹಳ್ಳಿ ಗ್ರಾಮದ ವೆಂಕಟೇಶ್ ಹಾಗೂ ಇಂದಿರಮ್ಮ ದಂಪತಿಯ ಏಕೈಕ ಮಗ. ಅಂದಹಾಗೆ ಬಡ ಕುಟುಂಬದಲ್ಲಿ ಹುಟ್ಟಿದ್ರೂ ಸರ್ಕಾರಿ ಶಾಲೆಯಲ್ಲೇ ವ್ಯಾಸಂಗ ಮಾಡಿದ ದರ್ಶನ್ ಚೆನ್ನಾಗಿ ಓದಿ ಇಂಜಿನಿಯರಿಂಗ್ ಆಗಿ ದೇಶ ವಿದೇಶಗಳಲ್ಲೂ ಕೆಲಸ ಮಾಡಿದ್ದ. ಕೈತುಂಬ ಲಕ್ಷಾಂತರ ರೂಪಾಯಿ ಸಂಬಳ ಸಹ ಬರ್ತಿತ್ತು. ಆದ್ರೆ ಕಳೆದ ವರ್ಷ ವೈಕುಂಠ ಏಕಾದಶಿ ಹನುಮ ಜಯಂತಿಯೊಂದು ಮನೆಯಲ್ಲಿದ್ದ ಮಗ ಏಕಾಏಕಿ ನನಗೆ ಸುಸ್ತಾಗ್ತಿದೆ ಅಂತ ಕುಸಿದು ಬಿದ್ದಿದ್ದ. ಆಸ್ಪತ್ರೆಗೆ ಹೋಗೋ ಮುನ್ನವೇ ದರ್ಶನ್ ಹೃದಯಾಘಾತದಿಂದ ಅಪ್ಪ ಅಮ್ಮನ ಕಣ್ಣೆದುರೇ ಕೊನೆಯುಸಿರು ಬಿಟ್ಟಿದ್ದ. ಗೀಜರ್ ಆನ್ ಮಾಡಿದ್ದಾನೆ, ನೀರು ಹಿಡ್ದಿದ್ದಾನೆ, ಬಟ್ಟೆ ತಗೊಳಕ್ಕೆ ಅಂತ ಬಂದಿದ್ದಾನೆ. ಬಂದು ಹಂಗೆ ನಂಗೆ ತಲೆ ಸುತ್ತುತ್ತೆ ಅಂತ ಕುತ್ಕೊಂಡಿದ್ದಾನೆ. ಅವನು ಬಂದು ಮೂಗ ಅಷ್ಟರಲ್ಲಿ ನಮ್ಮ ಯಜಮಾನರು ಗೌರಿಬಿದನೂರ್ಗೆ ಹೋಗಿದ್ರು, ಅವರು ಬಂದಿದ್ದಾರೆ. ಆ ಹುಡುಗ ಓಡಿ ಬಂದ, ಅಕ್ಕ ಅಕ್ಕ ಅಮ್ಮ ಅನ್ನ ಬಿದ್ದುಬಿಟ್ಟ ಅಂತ. ಹೋಗಿ ನೋಡೋಷ್ಟರಲ್ಲಿ ನನಗೆ ತಲೆ ಸುತ್ತಾ ಇದೆ, ನನಗೆ ಉಸಿರಾಡೋಕ್ಕಾಗಲ್ಲ ಅಂತಂದ. ನನಗೆ ನೀರು ಬೇಕು ಅಂತಂದ. ORS ಕೊಟ್ವಿ, ಹಾಗೇ ತೊಗೊಂಡು ಬಂದ್ವಿ. ಗೌರಿಬಿದನೂರು ಬೈಪಾಸಿಗೆ ಬರೋಷ್ಟರಲ್ಲಿ ನನಗೆ ಆಗೋದಿಲ್ಲ ಅಂದಿದ್ದಷ್ಟೇ, ಹಾಗೆ ಪ್ರಾಣ ಹೊರಟೋಯ್ತು. ಮಗನ ಸಾವಿನ ನೋವಿನಿಂದ ಹೊರಬಂದ ತಂದೆ ತಾಯಿ ಮಗನಿಲ್ಲದ ತಮಗೆ ಓರ ಮಕ್ಕಳೇ ತಮ್ಮ ಮಕ್ಕಳು ಅಂತ ಮಗನ ಪ್ರತಿಮೆ ನಿರ್ಮಾಣ ಮಾಡಿಸಿ ಮಗನ ಹೆಸರಲ್ಲೇ ದೊಡ್ಡ ಸಮಾರಂಭವನ್ನೇ ಆಯೋಜಿಸಿದ್ರು. ತಮ್ಮೂರಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಿದ್ದಾರೆ. ಶಾಲಾ ಮಕ್ಕಳು ಗ್ರಾಮಸ್ಥರಿಗೆ ಊಟ ಹಾಕಿಸಿದ್ದಾರೆ. ಸ್ವಾಮೀಜಿ ಗಣ್ಯಾತಿ ಗಣ್ಯರನ್ನ ಕರೆಸಿ ದರ್ಶನ್ ಹೆಸರಲ್ಲಿ ಚಾರಿಟಬಲ್ ಟ್ರಸ್ಟ್ ಆರಂಭ ಮಾಡಿ ಸಮಾಜಮುಖಿ ಸೇವೆಗಳನ್ನ ಮಾಡಲು ಮುಂದಾಗಿದ್ದಾರೆ. ಮಗನ ಸ್ಮರಣೆಯ ಅಂಗವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಹಾಯ ಮಾಡುವ ಮನಸ್ಸು ಮಾಡಿದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಇಲ್ಲಿ ನಮಗೆ ಗೊತ್ತಿಲ್ಲದಿರಂಗೆ ತಂದೆ ತಾಯಿಗೆ ಗೊತ್ತಿಲ್ಲದಿರಂಗೆ ಹಣದ ಸಹಾಯ ಮಾಡಿದ್ದಾನೆ. ದೇವಸ್ಥಾನಕ್ಕೆ ಅಂತ ಅವ್ರ ತಾಯಿಗೆ ಅಪ್ಪನಿಗೆ ಕೊಡು ಅಂತೇಳಿ ಪ್ರತಿ ವರ್ಷ 30,000 ಕೊಡೋನು. ವಿದೇಶದಲ್ಲಿರೋರಿಗೂ ಕೂಡ ಹಣ ನೀಡಿದ್ದಾನೆ. ಅವು ಸ್ನೇಹಿತರಿಗೆ ವಿಶೇಷವಾಗಿ ಧನ ಸಹಾಯ ಮಾಡಿದ್ದಾನೆ. ಅವರೆಲ್ಲರೂ ಕೂಡ ವಾಪಸ್ಸು ನಮಗೆ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಕೊಟ್ಟಿದ್ನೋ ನಮಗೆ ವಿಚಾರ ಗೊತ್ತೇ ಇಲ್ಲ. ಅದು ಫೋನ್ಪೇ ಮುಖಾಂತರ ನೋಡಿದಾಗ ಅದು ಗೊತ್ತಾಗ್ತದೆ. ಒಟ್ನಲ್ಲಿ ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ತಂದೆ ತಾಯಿಗೆ ಮಗನ ಸಾವಿನ ನೋವು ನಿರಂತರವಾಗಿರುತ್ತದೆ. ಅದನ್ನ ಮರೆಯಲು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.